ನಿಮ್ಗೆ ಮೇಜರ್ಲಿ ಈ ಟೈಪ್ ವೆರೈಟಿ ಪ್ಲಾಂಟ್ಸ್ ಹೇಗೆ ಸಿಗ್ತಾ ಇದೆ? ಈ ಮನೆ ಪ್ಲಾಂಟ್ ಸ್ವಾಪ್ ಅಂದ್ನಲ್ರಿ, ನಾನು ಈಸಿಲಿ ಕೊಡ್ತೀನಿ ಅಂತ ಹೇಳಿ ನಾ ಕೇಳಿದವ್ರು ಯಾರು ಬೇಡ ಅನ್ನಂಗಿಲ್ಲ. ವೇರ್ ಎವರ್ ಐ ಗೋ, ಮೇಡಮ್ ಟೇಕ್ ವಾಟ್ ಎವರ್ ಯು ವಾಂಟ್ ಅಂತಾರೆ. ನನಗೆ ಒಂದ್ ಸ್ವಲ್ಪ ಹೆಸಿಟೇಷನ್. ಅಲ್ಲ ಮ್ಯಾಮ್, ಇದು ಪ್ಲಾಂಟ್ ಸ್ವಾಪ್ ಅಂದ್ರಲ್ಲ, ಏನು ಅಂದ್ರೆ ನೀವು ಇವೆಂಟ್ ಪ್ಲಾಂಟ್ ಎಕ್ಸ್ಚೇಂಜ್ ಅಂತ ಒಂದು ಇವೆಂಟ್ ಮಾಡಿದೆ ನಾನು ಇಷ್ಟು ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಒಂದ್ 50 ಜನ ಬಂದ್ರು, ವೆರೈಟಿ ಆಫ್ ಪ್ಲಾಂಟ್ಸ್ ತಗೊಂಡ್ ಬಂದ್ರು. ನನಗೆ ಸರ್ಪ್ರೈಸ್ ಆಯ್ತು. ಅಂದ್ರೆ ಯಾರ್ಯಾರು ಈ ಇವೆಂಟ್ ಗೆ ಬರ್ತಾರೆ ಅವ್ರವ್ರು ತರ್ಲೇಬೇಕು, ಅವ್ರೊಂದು ಪ್ಲಾಂಟ್ ಇಟ್ಕೊಂಡು ತರ್ಲೇಬೇಕು. ಪ್ಲಾಂಟ್ ಸ್ವಾಪ್ ರೂಲ್ಸ್ ಅದಾವ, ಬಟ್ ಇದು ಫಸ್ಟ್ ಟೈಮ್ ಆಗೋದ್ರಿಂದ ಯಾವ ರೂಲ್ ಫಾಲೋ ಆಗ್ಲಿಲ್ಲ. ನಾನು ಇದು ಕೊಟ್ರೆ, ಈಗ ನಾನು ಒಂದೇನೋ ಸ್ನೇಕ್ ಪ್ಲಾಂಟ್ ಕೊಡ್ಬೋದು, ಆರ್ಕಿಡ್ ಕೊಡಂದ್ರ ಅವ್ರನ್ನ ಕೊಡಂಗಿಲ್ಲ ಅನ್ಬೋದು. ಯಾಕಂದ್ರೆ ಯು ಹ್ಯಾವ್ ಟು ವೇ ಎಕ್ಸ್ಪೆನ್ಸಿವ್ ರೇರಿಟಿ ಎಲ್ಲ ನೋಡಿ. ಬಟ್ ಇಲ್ಲಿ ಬಂದಾಗ ಏನಾಯ್ತು, ಬಂದ ತಕ್ಷಣ ಎಲ್ಲಾರು ನಾನು ಕೇಳಿದ್ ನಿನ್ಗೆ ಯಾವ್ದು ಬೇಕು ಹೇಳಂತ ತೆಗೆದು ಬೇರೆ ಕಡೆ ಇಟ್ಟು ಆಮೇಲೆ ಯಾರಿಗ್ ಬೇಕೋ ಏನೋ ಕೊಟ್ರು. ಸೊ ಹಂಗಾಗಿ ನಾನು ಯಾರು ಕೇಳಿದ್ರು ಅವ್ರು ಇಲ್ಲ ಅನ್ನಂಗಿಲ್ಲ. ಆಮೇಲೆ ಇನ್ನೊಂದು, ಬೇಕಂತ ಹೇಳಿ ಇಸ್ಕೊಂಡ್ ಬರ್ತೀವಿ, ಅದು ರೈಟ್ ಟೈಮ್ ಬಂದು ಹಚ್ಚಕ್ ಆಗಂಗಿಲ್ಲ. ಸೊ ಆಲ್ವೇಸ್ ಕೀಪ್ ಸಮ್ ಪಾಟ್ಸ್ ರೆಡಿ ವಿತ್ ಸಾಯಿಲ್. ಬಂದ ತಕ್ಷಣ ಅದ್ರೊಳಗೆ ಹಾಕ್ಬೇಕು. ಎಸ್, ಎಕ್ಸಾಕ್ಟ್ಲಿ ಮ್ಯಾಮ್. ನಾನು ನೋಟಿಸ್ ಮಾಡಿದೀನಿ ನಮ್ಮ ಮನೆಯಲ್ಲೂ ಕೂಡ. ಅಂದ್ರೆ ಪ್ಲಾಂಟ್ ಎಲ್ಲೂ ಹೋಗ್ತಾರೆ ತರ್ತಾರೆ, ಅದು ಗಾಡಿಯಲ್ಲೇ ಉಳಿದ್ ಬಿಡತ್ತೆ. ಹೊರಗ್ ತೆಗ್ದಾಗ ಅದು ಪ್ಲಾಂಟ್ ಎಲ್ಲಿ ನಡಕ್ ಟೈಮ್ ಸಿಗಲ್ಲ. ಸೊ ನಾನು ಕೊಡ್ಬೇಕಾದ್ರೂ ಸ್ಮಾಲ್ ಪಾಟ್ಸ್ ಸಮಥಿಂಗ್ ಐ ವಿಲ್ ಗಿವ್ ಇನ್ ದ ಸಾಯಿಲ್. ಅವ್ರಿಗೆ ಹೋದ ತಕ್ಷಣ ಹಚ್ಚಕ್ ಆಗಂಗಿಲ್ಲ. ಸೊ ಸಾಯಿಲ್ ಒಳಗೆ ಪಾಟ್ಸ್ ಏನ ಕೊಟ್ಬಿಟ್ರೆ ಯಾವಾಗಾರ ಹಚ್ಕೋರಿ. ನೀವು ಯಾಕೆ ಪಾಟ್ ಕೊಡ್ತಿ ಅಂತ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ದ ಪ್ಲಾಂಟ್ ಶುಡ್ ಸರ್ವೈವ್ ಇನ್ ಯುವರ್ ಹೌಸ್. ದಟ್ ಇಸ್ ಇಂಪಾರ್ಟೆಂಟ್. ಬದುಕಬೇಕಲ್ಲ, ಹೋಗೋಷ್ಟು ಸತ್ತೋದ್ರೆ ನೀವು ಕೊಟ್ಟಿರೋದಕ್ಕೆ ಬೆಲೆ ಇರಲ್ಲ. ಎಸ್ ಎಸ್. ಈ ಪ್ಲಾಂಟ್ ಸ್ವಾಪ್ ಅಂತ ಅಂದ್ರಲ್ಲ ಮ್ಯಾಮ್, ಈ ಪ್ಲಾಂಟ್ ಸ್ವಾಪ್ ಇವೆಂಟ್ ನ ನೆಕ್ಸ್ಟ್ ಯಾವಾಗ ಇಟ್ಕೋತೀರಾ ನೀವು? ಏನಾದ್ರು ಈಗ ಒಂದ್ ಸ್ವಲ್ಪ ವಿಂಟರ್ ಅಲ್ಲ, ಅದಕ್ಕೆ ವಿಂಟರ್ ಆದ್ಮೇಲೆ ಸಮ್ ಟೈಮ್ ಇನ್ ಫೆಬ್ರವರಿ ಮಾರ್ಚ್ ನನ್ನ ಚಾನೆಲ್ ಇದೆ ಅಲ್ಲ, ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ನಾನು ಹೇಳ್ತೀನಿ ಯಾವಾಗ ಅಂತ. ಎನಿಬಡಿ ಈಸ್ ವೆಲ್ಕಮ್ ಟು ಕಮ್. ಓಕೆ. ಸೊ ಅದಕ್ಕೆ ಏನು ರಿಜಿಸ್ಟ್ರೇಷನ್? No registration fee, anything. It was hosted in my house, and there are many plant this ಏನ್ ಕೊಡ್ಬೇಕಂತೇನಿಲ್ಲ, ಲೈಟ್ ಸ್ನಾಕ್ಸ್ ಕೊಟ್ಟು ಇದು ಮಾಡ್ತಾರಂತ. ರಿಜಿಸ್ಟ್ರೇಷನ್ ಫೀ ಅದು ನನಗೆ ಅದು ಇಷ್ಟ ಇಲ್ಲ. ಅಂಡ್ ಮೆನಿ ಪೀಪಲ್ ಆರ್ ವಿಲ್ಲಿಂಗ್ ಟು ಪ್ಲಾಂಟ್ ಲವರ್ಸ್ ಬಂದ್ರೆ, ಟ್ರೂಲಿ ಪ್ಲಾಂಟ್ ಲವರ್ಸ್ ಬಂದ್ರೆ ಸಾಕಂತ. ಮತ್ತೆ ರಿಜಿಸ್ಟ್ರೇಷನ್ ಅಂದ್ರೆ ನಾವು ದುಡ್ಡು ಮಾಡ್ಕೊಳಕ್ ನಿಂತೀವಿ ಅಂತೆಲ್ಲ ತಿಳ್ಕೊತಾರೆ. ಐ ಮೇ ಸ್ಪೆಂಡ್ ಇಟ್ ಆನ್ ದೇರ್ ದಿಸ್ ಓನ್ಲಿ, ಬಟ್ ದೇ ಮೇ ಥಿಂಕ್ ದಟ್ ವೇ. ಸೊ ಐ ಡೋಂಟ್ ವಾಂಟ್ ಇಟ್ ದಟ್ ವೇ. ಎಸ್ ಎಸ್. ನೋ ಕಮರ್ಷಿಯಲ್ ಆಕ್ಟಿವಿಟಿ. ಯಾರೋ ನರ್ಸರಿದವ್ರು ಬರ್ತೀವಂದ್ರ ಓನ್ಲಿ ಪ್ಲಾಂಟ್ ಲವರ್ಸ್ ಮಾತ್ರ ಈ ಪ್ಲಾಂಟ್ ಶಾಪಿಗೆ ಬರಬಹುದು. ಐ ಸೆಡ್ ಯಾರೇ ಬಂದ್ರು ಒಂದು ಪ್ಲಾಂಟ್ ಅರ ತಗೊಂಡ್ ಬರ್ರಿ. ಎಸ್. ದೇರ್ ಆರ್ ಪೀಪಲ್ ಹೂ ವಿಲ್ ಕಮ್ ವಿದೌಟ್ ಎನಿ ಪ್ಲಾಂಟ್ಸ್ ಅಂಡ್ ಟೇಕ್ ಅವೇ. ಆಯ್ತು, ಈ ಸರ್ತೆನೋ ಅಲ್ಲ, ನೀವು ಯಾವುದೇ ಪ್ಲಾಂಟ್, ಸೊ ಯಾವುದೇ ಪ್ಲಾಂಟ್ ಅದ್ರ ನಡೆಯುತ್ತೆ ಅಂದ್ರೆ ಏನಾರು ಅಂದ್ರೆ ಅವ್ರಿಗೆ ಒಂದ್ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ. ನಾವು ಏನೋ ತಗೊಂಡ್ ಬರ್ಬೇಕಂತ ಹೇಳಿ ಸುಮ್ನೆ ಬಂದು ಕೊಟ್ಟವ್ರದೆಲ್ಲ ಇಸ್ಕೊಂಡು ಹೋಗಿ ಆ ತರನು ಅದಾರ. ಅವ್ರ ಪ್ಲಾಂಟ್ಸ್ ಉಳಿಯೋದಿಲ್ಲ, ನಂಗೆ ಗ್ಯಾರಂಟಿ ಗೊತ್ತು. ಬಿಕಾಸ್ ದೇ ವಿಲ್ ನೆಗ್ಲೆಕ್ಟ್, ದೇ ಆರ್ ನಾಟ್ ಸೋ ನಾಲೆಜಬಲ್. ಬಟ್ ಆಸೆ ಬಿದ್ದು ಕೊಡು ಅಂತ ಇಸ್ಕೊಂಡು ಹೋಗ್ತಾರ. ಸೊ ಪ್ಲಾಂಟ್ ಲವರ್ಸ್ ವಿಲ್ ಬ್ರಿಂಗ್ ಸಮಥಿಂಗ್ ಅಂಡ್ ಟೇಕ್ ಬ್ಯಾಕ್ ಸಮಥಿಂಗ್. ಯಾರಾದ್ರೂ ಸ್ಟಾರ್ಟ್ ಮಾಡೋದಾದ್ರೆ, ಇವಾಗ ಯಾರೋ ಈಗ ಒಂದು ಹೌಸ್ ಮೇಕರ್ ಇದ್ದಾರೆ, ಅವ್ರಿಗೆ ಈ ಟೈಪ್ ಗಾರ್ಡನ್ ಸ್ಟಾರ್ಟ್ ಮಾಡಬೇಕು. ಸೊ ಅವ್ರಿಗೆ ಏನು ಟಿಪ್ ಕೊಡ್ತೀರಾ ನೀವು? ಎಲ್ಲಿಂದ ಸ್ಟಾರ್ಟ್ ಮಾಡ್ಬೋದು ಅವರು? ಯಾವ ಪ್ಲಾಂಟ್ ಇಂದ ಸ್ಟಾರ್ಟ್ ಮಾಡ್ಬೋದು? ಅಕಾರ್ಡಿಂಗ್ ಟು ಮೀ, ಫಸ್ಟ್ ಆಫ್ ಆಲ್ ಇಂಪಾರ್ಟೆನ್ಸ್ ಇಸ್ ಬಿಸಿಲೆಟ್ ಸಿಗ್ತೈತಿ, ಬೆಳಕೆಟ್ ಸಿಗ್ತೈತಿ, ಯಾವ ಡೈರೆಕ್ಷನ್ ನಿಮ್ ಗಾರ್ಡನ್ ಫೇಸ್, ಅದನ್ನ ವಿಚಾರ ಮಾಡ್ಕೊಂಡು ನಿಮ್ ಪ್ಲಾಂಟ್ಸ್ ತಗೋರಿ ಅಂತ. ಆಫ್ಟರ್ನೂನ್ ಸನ್ಲೈಟ್ ಫುಲ್ ಬಿಸಿಲು ಬರ್ತಿದ್ರೆ ರೋಸಸ್ ಹಾಕೋಬಹುದು, ಅಂತ ಫ್ಲವರಿಂಗ್ ಪ್ಲಾಂಟ್ಸ್ ಏನಾರ ಹಾಕೋಬಹುದು. ಬರಂಗಿಲ್ಲ ಅಂದ್ರೆ ನಂತರ ಹಾಕ್ಬೋದು. ಎಷ್ಟು ಗಂಟೆ ಬಿಸಿಲು ಬರುತ್ತೆ, ಎಷ್ಟು ಇಲ್ಲ, ಅದೆಲ್ಲ ನೋಡ್ಕೊಂಡು ಪ್ಲಾನ್ ಮಾಡಬೇಕು. ಗಾರ್ಡನಿಂಗ್ ಏನು ಅಷ್ಟು ಈಸಿ ಇಲ್ಲ ಬಿಗಿನಿಂಗ್. ಅಫ್ಕೋರ್ಸ್ ಈಗ ಏನಂತ ಆರ್ಕಿಟೆಕ್ಟ್ಸ್ ಪ್ಲಾನ್ ಮಾಡ್ತಾರೆ, ದೇ ಹ್ಯಾವ್ ನಾಲೆಜ್, ದೇ ಪ್ಲಾನ್ ಇಟ್ ದಟ್ ವೇ. ಬಟ್ ಇವ್ ನನ್ ಸತ್ ಹೋಗ್ಬಿಡ್ತು ಅಂತ ಬರ್ತಾರೆ, ಅಂದ್ರೆ ಆ ಜಾಗ ಸೂಟ್ ಆಗಿಲ್ಲ ಅಂತ. ಈಗ ನಾನು ರೋಸಸ್ ಟ್ರೈ ಮಾಡಿ ಬಿಟ್ಟಿದ್ದು, ಇಲ್ಲಿ ಬೆಳೆಯಲ್ಲ, ಬಿಸಿಲಿಲ್ಲ ಅಂತ ಬೆಳೆಯಂಗಿಲ್ಲ. ಸೊ ನಮ್ಮ ಏರಿಯಾದಲ್ಲಿ ಏನು ಯಾವ ಕಂಡೀಷನ್ಸ್ ಇದೆ ಅದನ್ನ ನೋಡಿ ಪ್ಲಾಂಟ್ ಹಾಕಿದ್ರೆ ಬೆಟರ್. ಆಮೇಲೆ ಯಾವ್ದೋ ಎಕ್ಸಾಟಿಕ್ ಪ್ಲಾಂಟ್ ತಗೊಂಡ್ ಬಂದೆ, ಇಲ್ಲಿ ಬೆಳಿಲಾರದು. ಈಗ ಬಿಜಾಪುರ ಡಿಸ್ಟ್ರಿಕ್ಟ್ ನನ್ನ ಕಡೆಯಿಂದ ಪ್ಲಾಂಟ್ಸ್ ಒಯ್ದ್ರೆ ಎಲ್ಲ ಸರ್ವೈವ್ ಆಗಂಗಿಲ್ಲ. ನಾರ್ತ್ ಇಂಡಿಯಾದವರು ನನ್ನ ಪ್ಲಾಂಟ್ಸ್ ಒಯ್ದ್ರೆ ಸರ್ವೈವ್ ಆಗಂಗಿಲ್ಲ. ಕೆಲವೊಂದು ಇನ್ ಕರ್ನಾಟಕ ಮತ್ತೆ ಇದು ಮಲ್ನಾಡ್ ರೀಜನ್, ವೆಸ್ಟರ್ನ್ ಘಾಟ್ಸ್ ರೀಜನ್ ಏನೈತಲ್ಲ, ಇಲ್ಲೇ ಒಂಥರ ವಾತಾವರಣ ಬೇರೆ. ಇಲ್ಲಿ ಗಿಡನೂ ಒಂದ್ ಸ್ವಲ್ಪ ಸ್ಪೆಷಲ್. ಸೊ ಇವೆಲ್ಲ ದೊಡ್ಡ ಮರ ಎಲ್ಲ ನಮ್ಮ ಅಜ್ಜ ಹಾಕಿದ್ದು. ಇವೊಂದ್ 2-3 ನಾನ್ ಹಾಕಿ ನೋಡ್ರಿ. ಬಿಂಬ್ಳಿಕಾಯಿ ಇಟೀಟ ನೋಡ್ರಿ ಎಷ್ಟ್ ಚಂದ ಬಂದಿತ್ತು, ಮಂಗಗಳು ಬಂದು ಮುರಿದು ಹೋದ್ವು. ಬಿಂಬ್ಳಿಕಾಯಿ ಅಂತ. ಬಿಂಬ್ಳಿಕಾಯಿ. ಇದು ರೋಸ್ ಆಪಲ್ ಆಗಿಲ್ಲ ಈಗ. ಇದು ರೋಸ್ ಆಪಲ್, ಇದು ಅವೋಕಾಡೋ. ಇಂಟರ್ನೆಟ್ ಅಲ್ಲಿ ತುಂಬಾ ಓಡೋ ಅಂತ ಫ್ರೂಟ್.
Avocado ಅದರಲ್ಲೂ ಯೂಸ್ has ಮಾಡಿ. ಎಸ್. good cholesterol. It is good for your health ಅಂತ ಹೇಳ್ತಾರೆ. ಬಟ್ ನಮ್ ಜನ ಇನ್ನ ಅದಕ್ಕೆ ಟೇಸ್ಟೇ ಡೆವಲಪ್ ಆಗಿಲ್ಲ. ಹೌದು ಹೌದು. ಯಾರು ಬೆಳೆದವರೆಲ್ಲ ನಿನಗ್ ಬೇಕೇನೋ ಅಂತ ಕೊಡ್ತಾರ. ನಾನು ಮೊನ್ನೆ USA ಹೋದಾಗ ಅದನ್ನ ಹೆಂಗ್ ಟೋಸ್ಟ್ ಮೇಲೆ ತಿನ್ಬೇಕು ಒಂದ್ ಸ್ವಲ್ಪ ಡೆವಲಪ್ ಮಾಡ್ಕೊಂಡು ಬಂದಿದ್ದು. ಅದರ್ವೈಸ್ ಮೊದ್ಲು ಬೆಣ್ಣೆ ಹಣ್ಣು ಅಂತಿದ್ರು, ಅದನ್ನ ಪೇಸ್ಟ್ ಗತೆ ಮಾಡಿ ಸಕ್ಕರೆ ಹಾಕೊಂಡು ಬೆಣ್ಣೆ ತರ ಹತ್ತೈತೆ. ಸೊ ಇಟ್ ಇಸ್ ನೈಸ್. ಅವೋಕಾಡೋ ಇಸ್ ಗ್ರೋಸ್ ಇನ್ ಧಾರವಾಡ. ಯಾರ್ಯಾರ ಮನ್ಯಾಗ ನೋಡಿನಿ. ನಂದು ಮಂಗಗಳು ಬಂದ್ ಇದೆ. ಬೀಜ ಇಂದ ಬೆಳೆಸಿದ್ ನಾನು. ಇಟ್ ಟೇಕ್ಸ್ ಟೈಮ್ ಅಂತಾರ. 8 ವರ್ಷ ಆತು, ಇನ್ನ ಒಮ್ಮೆ ಕಾಯಿ ಬಿಟ್ಟಿಲ್ಲ. ಇದು ಸಿಗ್ತಾವ 3 ವರ್ಷಕ್ಕೆ ಅದು ಬಿಡು. ಇಫ್ ಯು ಬೈ ಅಂಡ್ ಕಮ್. ಇದು ಮನೇಲಿ ಬೀಜ ಹಾಕಿ ಮಾಡಿದ್ದು. ಆಮೇಲೆ ಇನ್ನೊಬ್ರು ಏನ್ ಹೇಳಿದ್ರು, ದೇರ್ ಶುಡ್ ಬಿ 2 plants ಫಾರ್ ಫರ್ಟಿಲೈಸೇಷನ್ ಅಂತ. 2 ಅವಕಾಡೋ ಪ್ಲಾಂಟ್ ಪಕ್ಕದಲ್ಲೇ ಇರ್ಬೇಕಂತ. ನಂದು ಒಂದೇ ಐತಿ, ಅದ್ರ ಸಲಾಗೋ ಏನೋ ಗೊತ್ತಿಲ್ಲ. ಇರ್ಬೋದು. ಇದು ಅಮಟೆಕಾಯಿ ಗಿಡ ಅಂತ. ಮೊದ್ಲು ಇತ್ತಲ್ಲೇ. ನಾವು ಡೈರಿ ಮಾಡಿ ಇದನ್ ಮಾಡಿದ್ವಿ. ಅವಾಗ ಹೋಯ್ತದು ಹೀಟಿಗೆ, ಗೊಬ್ಬರ ಗ್ಯಾಸ್ ಹೀಟಿಗೆ. ಮತ್ತೆ ಈ ಕಟಿಂಗ್ ಇಂದ ಹಾಕಿದ್ದೆ ನಾನು. ನಿಮ್ ಕಡೆ ಅಮಟೆಕಾಯಿ ಸ್ವೀಟ್ ಮಾಡ್ತೀರಾ ಇಲ್ಲಿ? ನಮ್ಮ ಮಲ್ನಾಡ್ ಕಡೆ ಒಂದು ಮಾಡ್ತಾರೆ, ಬೆಲ್ಲದಲ್ಲಿ ಅದನ್ನ ಬಾಯ್ಲ್ ಮಾಡ್ಬಿಟ್ಟು ಅಮಟೆಕಾಯಿನ. ಆಕ್ಚುಲಿ ಏನ್ ಮಾಡ್ತಾರೆ, ಅಮಟೆಕಾಯಿನ ತೆಗೆದು ಫುಲ್ ಗ್ರೀನ್ ಆಗಿರೋದು ಅಮಟೆಕಾಯಿನ ಅದನ್ನ ಜಜ್ಜಿ ಅದನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಒಂದು ತಪ್ಲಿಯಲ್ಲಿ ಬೆಲ್ಲನ ಇಟ್ಬಿಟ್ಟು ಬೆಲ್ಲದಲ್ಲಿ ಹಾಕಿ ಕುದಿಸ್ತಾರೆ. ಅಂಡ್ ಆ ಸ್ವೀಟ್ ನಿಮ್ಗೆ ಆಲ್ಮೋಸ್ಟ್ ಒಂದು ನೀವು ಇಟ್ರೆ ಅದನ್ನ ಎಷ್ಟು ಸುಮಾರು ತಿಂಗಳ ತನಕ ಇರುತ್ತೆ ಅದು ಹಾಗೆ. ಸೊ ಇಟ್ಸ್ ಸ್ಪೆಷಲ್ ಮಲ್ನಾಡ್ ಕಡೆ. ಐ ಆಮ್ ಸ್ಪೆಷಲೈಸ್ಡ್ ಇನ್ ಮೇಕಿಂಗ್ ಉಪ್ಪಿನಕಾಯಿ. ಎಲ್ಲ ತರ ಉಪ್ಪಿನಕಾಯಿ ಮಾಡ್ತೀನಿ. ಧಾರವಾಡದಾಗ ನೋಡ್ರಿ ಸ್ಪೆಷಾಲಿಟಿ ಅಮಟೆಕಾಯಿ, ಹಲಸಿನ ಗಿಡ, ಚಳ್ಳಕಾಯಿ ಅಂತ ಒಂದ್ ಬರ್ತೈತಿ. ಚಳ್ಳಕಾಯಿ, ಚಳ್ಳ ಹಣ್ಣು ತಿನ್ಸ್ಬಿಡ್ತೀನಿ ಅಂತ. ಅದು ಚಳ್ಳಕಾಯಿ ಹಣ್ಣು ಆದ್ಮೇಲೆ ಬಹಳ ಸುಂಬಳ ಒಳಗ. ಸೊ ಬಾಯಾಗ ಹಾಕೊಂಡ್ರಿ ನೀವು ನುಂಗಕ್ಕೂ ಬರಂಗಿಲ್ಲ, ಉಗುಳಕ್ಕೂ ಬರಂಗಿಲ್ಲ. ಆ ತರ ನಿನ್ನ ಇಕ್ಕಟ್ಟೊಳಗೆ ಸಿಗಿಸಿಡ್ತೈತೆ ಅಂತ ಹೇಳಿ ಚಳ್ಳ ಹಣ್ಣು ತಿನ್ನಿಸ್ತೀನಿ. ಓಹೋ, ಇದು ಆಕ್ಚುಲಿ ಫಸ್ಟ್ ಟೈಮ್ ಲೈಫಲ್ಲಿ ಚಳ್ಳೆ ಹಣ್ಣಿಂದು ಈ ಟರ್ಮಿನಾಲಜಿನ ಕೇಳಿದೀನಿ, ಬಟ್ ಅದ್ರ ಮೀನಿಂಗ್ ಗೊತ್ತಿರಲಿಲ್ಲ. ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತೀನಿ ಅಂತಂದ್ರೆ ತಿನ್ಸಿದ್ರೆ ಅದು ನುಂಗಕ್ಕೂ ಆಗಂಗಿಲ್ಲ, ಹೊರಗೆ. ಓಕೆ, ಅದು ಹಣ್ಣು ಆದ್ಮೇಲೆ ಹಂಗಾಗತ್ತಾ? ಬಿಫೋರ್ ದಟ್ ಉಪ್ಪಿನಕಾಯಿ ಹಾಕ್ತಾರ. ಓಕೆ, ಇಟ್ ಈಸ್ ಕ್ವೈಟ್ ಪಾಪ್ಯುಲರ್ ಇನ್ ನಾರ್ತ್ ಇಂಡಿಯಾ. ಲಸೋಡಾ ಅಂತಾರ, ಗುಜರಾತ್ ಒಳಗ ಗುಂದ ಅಂತಾರ. ಸೊ ಧಾರವಾಡದಾಗ ನಾನು ನೋಡಿದ್ದೆ ಫಸ್ಟ್. ಇಲ್ಲಿ ಸುತ್ತಮುತ್ತ ಅಷ್ಟು ನೋಡಿಲ್ಲ, ಧಾರವಾಡದಾಗ ಜಾಸ್ತಿ ಅದು. ಹೌದಾ? ಓಕೆ. ಸಂಪಿಗೆ ಮರ ಓ ಇನ್ನ ಬೆಳಿತದವ್ ನೋಡ್ರಿ ಅವು. ಅದು ಯಾವಾಗ ಹೂ ಬಿಡೋದು? ಯಾವ ವರ್ಷಕ್ಕೆ 2 ಸರ್ತಿ ಬಿಡ್ತಾವ. ಒಂದು ಶ್ರಾವಣದಾಗ ಬರ್ತೈತಿ, ಇನ್ನೊಂದು ಈಗ ವಿಂಟರ್ ಮುಗಿದ ತಕ್ಷಣ ಎಲ್ಲ ಎಲಿ ಬಿಡ್ತಾವಲ್ಲ, ಫ್ರೆಶ್ ಲೀವ್ಸ್ ಬಂದಾಗ ಮತ್ತೊಂದು ಬರ್ತೈತಿ. ಇದು ನಿಮ್ಮ ತಾತ, ನಿಮ್ಮ ಗ್ರ್ಯಾಂಡ್ ಫಾದರ್ ನೆಟ್ಟಿ ಬೆಳೆಸಿರೋದು? ಎಲ್ಲಾರ ಮನೆಗೆ ಅದಾವ. ಈ ತರ ಬೆಳೆದಿಲ್ಲ, ಇದೇನೋ ಜಂಗಲ್ದಾಗ ಬೆಳೆದವ್ರಿಗೆ. ಹೌದೌದು. ಆಕ್ಚುಲಿ ಹೊರಗಿಂದ ನೋಡಿದಾಗ ನಾನು ಅನ್ನಲ್ಲ, ಅವಾಗ ಬಂದ ಗಾಡಿಯಲ್ಲಿ ಅಲ್ಲಿ ಇದ್ದ ಟೆಂಪರೇಚರೇ ಬೇರೆ, ಇಲ್ಲಿ ಬಂದಾಗ ಇದ್ದ ಟೆಂಪರೇಚರೇ ಬೇರೆ. ಫುಲ್ ಕೋಲ್ಡ್ ಆಗ್ಬಿಡ್ತು ಒಂದ್ಸಲ ಬಂದ ತಕ್ಷಣ. ಅಂಡ್ ಇದು ಏನ್ ಮರ ಮ್ಯಾಮ್? ಇದು ಮಾವಿನ ಮರ. ಒಂದ್ಸರ್ತಿ ಕಟ್ ಮಾಡಿದ್ರು ನಮ್ಮ ಫಾದರ್, ಮತ್ತೆ ಅದು ಹಿಂಗ್ ಸ್ಪ್ರೆಡ್ ಆಯ್ತು. ಅಲ್ಲ, ಇದು ಹೀಗೆ ಆಕ್ಚುಲಿ ಒಂದ್ ಬೇರ್ ಬಂದಿತ್ತು, ಕಟ್ ಮಾಡಿದ್ರು ಬ್ರಾಂಚಿಗೆ. ಅದು ಏನ ಹಂಗ್ ಬಂತು ಅಂದ್ರು ನಾವ್ ಏನ ಅದಕ್ಕೆ ಬಹಳ ಕೇರ್ ತಗೋಬೇಕ್ರಿ. ನಮ್ ಮರಕೋತಿ ಆಡಿದ್ ನೆನಪಿದೆ. ದಿಸ್ ಇಸ್ ವೆರಿ ನೈಸ್, ದಿಸ್ ಪರ್ಟಿಕ್ಯುಲರ್. ಹೌದೌದು, ನಮ್ಮ ಅಜ್ಜನ ಮನೇಲಿ ಇತ್ತು ಹಿಂದೆ, ಹತ್ತದು ಬೀಳೋದು. ಚಿಕ್ಕು ಗಿಡ ಇದನ್ನ ಮರಕೋತಿ ಎಕ್ಸಾಕ್ಟ್. ನನ್ ಮಗ ಆಡಿಲ್ರಿ ಅದನ್ನೆಲ್ಲ. ಹೌದಾ? ಇವರು ನಿಮ್ಮ ಹೌಸ್ ಹೆಲ್ಪ್? ಹುಟ್ಟಿದ್ದು ಬೆಳೆದಿದ್ದು ಅವರೆಲ್ಲ ಇಲ್ಲೇನೆ. ಅವ್ರ ತಂದೆ ಫಸ್ಟ್ ಮಾಡ್ತಿದ್ರು, ಈಗ ಇವನು ಮಾಡ್ತಾ ಇದ್ದಾನೆ. ಇನ್ನ ಅವನು ಕಲಿಬೇಕು. ನಾನು ಹೇಳ್ದಂಗ್ ಮಾಡ್ತಾನೆ. ಇನ್ನ ಗಾರ್ಡನಿಂಗ್ ಇನ್ನೊಂದ್ ಸ್ವಲ್ಪ ನಾಲೆಜ್ ಬೆಳಿಬೇಕು ಅವನು. ಸೊ ಯುವರ್ ಫಾದರ್ ಇಲ್ಲಿ ವರ್ಕ್ ಮಾಡ್ತಾರೆ? ಹಿ ವಾಸ್ ವೆರಿ ನಾಲೆಜಬಲ್. ಈಗೆಲ್ಲ ಬೇರೆ ಕೆಲಸ ಸಿಕ್ತಂತ ಹೇಳಿ ಅಲ್ಲಿ ಹೋದ್ನು. ಆಮೇಲೆ ಇವನು ಅವರೆಲ್ಲ ಇದ್ದಕ್ಕೆ ನಾನು ಇಷ್ಟು ದೊಡ್ಡ ಗಾರ್ಡನ್ ಮೇಂಟೈನ್ ಆಗುತ್ತೆ. ಇವನು ಇವ್ರ ಅಣ್ಣನು. ನಿಮ್ಗೆ ಥ್ಯಾಂಕ್ಸ್ ಮೇಡಮ್, ಇಷ್ಟು ಒಳ್ಳೆ ಗಾರ್ಡನ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡಿ ನಾವು ಬಂದಿದ್ನ ವಿಡಿಯೋ ತೆಗಿಂಗಾಯ್ತಲ್ಲ, ಅದಕ್ಕೋಸ್ಕರ ಥ್ಯಾಂಕ್ಸ್ ನಿಮ್ಗೆ. ಟ್ರೇ ಗಾರ್ಡನಿಂಗ್ ಅಂದ್ರೆ ಏನು? ಟ್ರೇ ಗಾರ್ಡನಿಂಗ್ ಅಂದ್ರೆ ವೆರೈಟಿ ಆಫ್ ಪ್ಲಾಂಟ್ಸ್ ಯು ವಿಲ್ ಪುಟ್ ಇನ್ ದಿಸ್ ಟ್ರೇ, and then you can have these accessories for you can have either a house or you can have Buddha in the center, and then ಈ plants. ಇದು ಪೆಪ್ರೋಮಿಯಾ, ನೀನ್ ಹೇಳಿದ್ನಲ್ಲ ಆಗಳ ಹೇಳಿದ್ನಲ್ಲ, ಪೆಪ್ರೋಮಿಯಾ. ಇವು ಸ್ಮಾಲ್ ಪ್ಲಾಂಟ್ಸ್ ಇರೋದ್ರಿಂದ ದೇ ವಿಲ್ ಸೂಟ್ ದಿಸ್ ಟ್ರೇ. ಇದು ಸಿಂಗೋನಿಯಂ ಇವೆಲ್ಲ ಹಾಕ್ಬೋದು. ಸೊ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಇನ್ ಅ ಟ್ರೇ ಥ್ರಿಲ್ಲರ್ಸ್. Thrillers are little tall plants, fillers and spillers.
ಫಿಲ್ಲರ್ಸ್ ಅಂದ್ರೆ ಸ್ವಲ್ಪ ಫಿಲ್ಲರ್ಸ್ ಅಂದ್ರೆ ಇವನ್ ಹಾಕ್ಬೋದು. ಇನ್ನ ಒಂದು ಟಾಲ್ ಟ್ರೀ ಏನಾರ ನಾ ಇಲ್ಲಿ ಹಾಕಿದ್ರೆ ಇಟ್ ಬಿಕಮ್ ಅ ಥ್ರಿಲ್ಲರ್. ಇದು ಯಾವ್ದಾರ ಒಂದು ಬಳ್ಳಿ ತರ ಹ್ಯಾಂಗಿಂಗ್ ಸ್ವಲ್ಪ ಹಾಕಿದ್ರೆ ಇಟ್ ಬಿಕಮ್ಸ್ ಸ್ಪಿಲ್ಲರ್ಸ್. ಸೊ ದಟ್ ಈಸ್ ದ ಥೀಮ್. ಬಟ್ ದೇರ್ ಇಸ್ ನೋ ಸೆಟ್ ಥೀಮ್. ಫೈನಲಿ ನಿಮಗೆ ಹೆಂಗ್ ಬೇಕು ಹಂಗ ನೀವು ಮಾಡ್ಕೋಬಹುದು. ಅಂಡ್ ಇದು ಮಣ್ಣು ಏನ್ ಮಿಕ್ಸ್ಚರ್ ಮ್ಯಾಮ್? ಇದು ಏನು ನಾನು ಹೇಳಿದ್ನಲ್ಲ, 1:1 ಸ್ಯಾಂಡ್, ಸಾಯಿಲ್ and compost. Yes. This is for a tray of these plants, foliage plants. In a tray garden with cacti and succulents ಮಾಡಿದ್ನೆ ಅಂದ್ರೆ ಅದಕ್ಕೆ I put 50% sand. ಕ್ಯಾಕ್ಟಸ್ ಅಂದ್ರೆ ಮುಳ್ಳಿನ ಗಿಡ ಇರುತ್ತಲ್ಲ, ಅಲ್ಲಿ ತೋರಿಸ್ತೀನಿ. ನನ್ನ ಮ್ಯಾಲಿಂದ ಒಂದು ಐತ್ರಿ. ನಾನು ಒಂದ್ ಸ್ವಲ್ಪ ಪ್ಲಾಂಟ್ಸ್ ಹಚ್ಚಿದ ಕೂಡಲೇ ಫುಲ್ ಶೇಡ್ದಾಗ ಇರ್ಬೇಕಲ್ಲ, ಅವಾಗ ಇಲ್ಲಿ ಇಡ್ತೀನಿ. ಇದೊಂದು ನೋಡ್ರಿ, ದಿಸ್ ಇಸ್ ದ ಟ್ರೆಂಡಿಂಗ್ ಪ್ಲಾಂಟ್ ಆನ್ ಇಂಟರ್ನೆಟ್. ಫಿಡಲ್ ಲೀಫ್ ಫಿಗ್ ಅಂತ. ಫಿಡಲ್ ಲೀಫ್ ಫಿಗ್ಸ್ ಆರ್ ವೆರಿ ಎಕ್ಸ್ಪೆನ್ಸಿವ್. ಏನಂತಾರೆ ಮ್ಯಾಮ್? ಫಿಡಲ್ ಲೀಫ್ ಫಿಗ್. ಫಿಡಲ್ ಲೀಫ್ ಫಿಗ್. ಫಿಡಲ್ ಲೀಫ್ ಫಿಗ್. ಇಟ್ಸ್ ಅ ಇಂಡೋರ್ ಪ್ಲಾಂಟ್. ತುಂಬಾ ಚೆನ್ನಾಗಿ ಕಾಣುತ್ತೆ. ಅಬೌಟ್ 1.5 year ಆಯ್ತು ನಾನು. ಐ ಗಾಟ್ ಇಟ್ ವೆರಿ ಚೀಪ್ at 10 rupees one plant. Some seller was selling. ಆನ್ಲೈನ್ ತರಿಸಿದೆ. ದೇ ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ನೋಡ್ರಿ ನೀವು. ಇದು ಮೇನ್ಲಿ ನಿಮಗೇನು ಅನಿಸ್ಬೋದು, ಬಟ್ ಇಂಟರ್ನೆಟ್ ಒಳಗೆ ಬಹಳ ಟ್ರೆಂಡಿಂಗ್ ಪ್ಲಾಂಟ್ ಇದು. ಎಕ್ಸ್ಪೆನ್ಸಿವ್ ಪ್ಲಾಂಟ್ ಆಲ್ಸೋ. 1,500 ಆ ತರ ಇಲ್ಲ. ಸೊ ಒಂದು ಡೆಕೋರೇಟಿವ್ ಪಾಟ್ ದಾಗ ಹಾಕಿ ಒಳಗಡೆ ಇಟ್ಟು ಬಿಡ್ತಾರೆ. ಸ್ಪೆಷಾಲಿಟಿ ಏನು ಮ್ಯಾಮ್? ಲೀಫ್. ದ ಲೀಫ್ ಇಸ್ ವೆರಿ ಅಟ್ರಾಕ್ಟಿವ್. 50 rupees ಕೊಟ್ಟು 5 plants ತಂದೆ. ಆಲ್ ಆಫ್ ದೆಮ್ ಹ್ಯಾವ್ ಸರ್ವೈವ್ಡ್. ಸೊ ಇದು ನಿಮ್ಮ ಯೂಸೇಜ್ಗೆ ಅಂಡ್ ನಿಮ್ಗೆ ಗೊತ್ತಿದ್ದವ್ರು ಯಾರು ಕೇಳೋದಕ್ಕೆ ಬಂದ್ರೆ ಅವರಿಗೆ, ಫಾರ್ ಎಕ್ಸಾಂಪಲ್ ಇದು ಅದರದ್ದು ಇಟ್ ವಿಲ್ ಬ್ಲೂಮ್ ಓನ್ಲಿ ಇನ್ July, August, September. ಮುಗೀತು ಅದ್ರದ್ದು. ಇಟ್ ಇಸ್ ಒನ್ ಟೈಪ್ ಆಫ್ ಜಿಂಜರ್ ಲೈಕ್. ಸೊ ಅದು ಇನ್ನೊಂದು ಕ್ಯಾಲೆಡಿಯಮ್ ಅಂತ ಬರ್ತೈತಿ. ಅದು ಮುಗಿದ ಮೇಲೆ ಎಲ್ಲ ತಂದು ಈ ಕಡೆ ಇಟ್ಬಿಡ್ತೀವಿ. ಸೊ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ಗೆ ನೀರ್ ಬಿದ್ದ ತಕ್ಷಣ ಮತ್ತೆ ಫ್ರೆಶ್ ಸ್ಟಾರ್ಟ್ ಆಗ್ತದೆ. ಅದು ಹೋಗ್ತೈತೆ, ಪೂರಾ ಹೋಗ್ತೈತೆ. ಓಕೆ, ಅದು ಫ್ರೆಶ್ ಆಗಿ ಸ್ಟಾರ್ಟ್ ಆಗ್ಬೇಕಾದ್ರೆ ನೀವು ತಂದಿಡ್ತೀನಿ. ಓಕೆ, ನೈಸ್. ಇದೆಲ್ಲ ಇಷ್ಟು ಬೆಳೆದಕ್ಕೆ ರೀಸನ್ನೇ ನಿಮ್ಮ ಫಾದರ್. ಸೊ ಅವ್ರ ಬಗ್ಗೆ ಇರೋಂಥ ನೆನಪುಗಳು, ನಿಮ್ಗೆ ಹಳೆಯ ನೆನಪುಗಳು? ಯಾವಾಗಾದ್ರೂ ಅವ್ರಿಗೆ ಒಂಥರ ಆರ್ಟಿಸ್ಟಿಕ್ ಬೆಂಟ್ ಆಫ್ ಮೈಂಡ್ ಬೇರೆದ್ರೊಳಗೂ ಇತ್ತು, ಗಾರ್ಡನ್ ಒಳಗೆ ಜಾಸ್ತಿ ಇತ್ತು. ಆಮೇಲೆ ಅವ್ರು ರಿಟೈರ್ ಆದ್ಮೇಲೂ ಬರ್ಬೇಕಾದ್ರೆ ಅವ್ರು ಏನು ಬೇರೆ ಪೊಸೆಷನ್ಸ್ ಇಲ್ಲ. 1-2 ಟ್ರಕ್ ಲೋಡ್ ಪ್ಲಾಂಟ್ಸ್ ಮಾತ್ರ ತಂದ್ರು ಅವ್ರು. ಎಲ್ಲಿದು ಲಾಲ್ಬಾಗಿಂದನೋ ಎಲ್ಲೆಲ್ಲೋ ಕೇಳಿ ತಂದದ್ದು. ಆಮೇಲೆ ಅದನ್ನ ಬೆಳೆಸ್ಕೊತ ಹೋದ್ವಿ. ಆಮೇಲೆ ನಮಗೆ ಅವಾಗ ಅಷ್ಟು ಇಂಟ್ರೆಸ್ಟ್ ಇತ್ತೋ ಇಲ್ಲೋ ಕಲಿತಿದ್ವಿ. ಆಮೇಲೆ ನೀರು ಹಾಕ್ಬೇಕಂದ್ರೆ ಒಂದು ಸ್ವಲ್ಪ ನೀ ಹಾಕು ಅಂತಿದ್ವಿ. ಇಷ್ಟು ನೀರು ಇರ್ತಿತ್ತು. ಶಾರ್ಟೇಜ್ ಆಫ್ ವಾಟರ್ ಬೇರೆ. ಅಲ್ಲೊಂದು ಟ್ಯಾಂಕ್ ಇತ್ತು. ಆ ಟ್ಯಾಂಕ್ದಂತ ಕೆರೆದು ಹಾಕಬೇಕಿತ್ತು ನೀರು. ಸೊ ಇಫ್ ಯು ವಾಂಟ್ ಟು ಇನಿಷಿಯೇಟ್ ಚಿಲ್ಡ್ರನ್, ಒಂದೊಂದು ಸರ್ತಿ ಜೋರ್ ಮಾಡಿನೂ ಹಾಕಿಸ್ತಿದ್ರು ನಮ್ಗೆ. ಶೋಭಿ ಹೇಳು ಗಿಡಕ್ಕೆ ನೀರು ಹಾಕಬೇಕು ಅಂತ ಪೈಪ್ ನನ್ನ ಕೈಯಲ್ಲಿ ಕೊಟ್ಟು ಹೋಗೋರು ಅವರು. ಸೊ ಆ ಥರ ದಟ್ ನ್ಯಾಚುರಲ್ ಆಗಿ ಲವ್ ಬಂತದು ಪ್ಲಾಂಟ್ಸ್ ಮೇಲೆ. ನಮ್ಮ ಅಕ್ಕನ ಮಗಳದು ಎಲ್ಲ ಇಲ್ಲೇ ಬೆಳೆದ್ರು. ಅದಕ್ಕೆ ಆಕಿನೂ ಕೇಳ್ತಿರ್ತಾಳೆ ನನಗೆ, ಹೆಂಗೆ ಆಂಟಿ ಅದನ್ನ ಹೆಂಗೆ ಬೆಳಿಬೇಕು, ಇದನ್ನ ಹೆಂಗೆ ಬೆಳಿ. ದೋ ಶಿ ಈಸ್ ಇನ್ USA. ವಿ ಎಕ್ಸ್ಚೇಂಜ್ ಪ್ಲಾಂಟ್ ನೋಟ್ಸ್ ವಿತ್ ಈಚ್ ಅದರ್. ಸೊ ಇಟ್ ಹ್ಯಾಸ್ ಕಮ್ ಇನ್ ದ ಫ್ಯಾಮಿಲಿ ಓನ್ಲಿ. ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಟುಗೆದರ್. ನಮ್ಮ ಅಜ್ಜಿನೂ ಭಾಳ ಥರ ಬೆಳಿತಿದ್ರಿ ಇಲ್ಲೇ. ಗುಲಾಬಿ ಹೂ, ಗೊರಟಿಗೆ ಹೂ, ಸಂಪಿಗೆ ಹೂ, ಜಾಸ್ಮಿನ್ಸ್, ಮಲ್ಲಿಗೆ ಹೂ. ಒಂಥರ ಕಮರ್ಷಿಯಲ್ ಆಗಿ ಬೆಳಿತಿದ್ರು ಅವರು. ಕಮರ್ಷಿಯಲ್ ಅಂದ್ರೇನು, ಅವ್ರ ಪಾಕೆಟ್ ಮನಿಗೆ ಅಂತ ತಗೊಂಡು ಅದೇ ಮತ್ತೆ ಎಂಬ್ರಾಯ್ಡ್ರಿ, ಕ್ರೋಶಿಯಾ, ದಾರ ಎಲ್ಲ ಅವಾಗ ಒಂದ್ ಸ್ವಲ್ಪ ಕೊಡ್ತಿರ್ಲಿಲ್ಲ ಅಲ್ಲ, ಅದಕ್ಕೆ ಶಿ ಯೂಸ್ ಟು ಮೇಕ್ ಮನಿ ಥ್ರೂ ದಟ್. ಈಗೇನು ಕಮರ್ಷಿಯಲ್ ಏನಿಲ್ಲ. ಇನ್ಫ್ಯಾಕ್ಟ್ ಮೈ ಮೆಟರ್ನಲ್ ಗ್ರ್ಯಾಂಡ್ ಮದರ್ ಯೂಸ್ ಟು ಟೆಲ್, ಏನು ಶೋ ಹಚ್ಚಿದ್ರಿ ದೇವ್ರಿಗೇನು ಹೂ ಸಿಗಂಗಿಲ್ಲಲ್ಲ ಈ ಗಾರ್ಡನ್ ಒಳಗಂತ. ಅಲ್ಲೊಂದು ಇಲ್ಲೊಂದು ದಾಸಾಳ ಹೂ ಹಚ್ಚಿವಿ. ಬಟ್ ಓವರ್ ಆಲ್ ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್. ನಾವು ಎಷ್ಟೋ ಪ್ಲಾಂಟ್ಸ್ ಕಳ್ಕೊಂಡಿವಿ ಬಿಕಾಸ್ ವಿ ಡು ನಾಟ್ ನೋ ಹೌ ಟು ಮ್ಯಾನೇಜ್ ದೆಮ್. ಟ್ರಯಲ್ ಅಂಡ್ ಎರರ್ ಮಾಡಿ ಯಾವುದೋ ಒಂದು ಸರ್ವೈವ್ ಆಯ್ತು, ಒಂದು ಹೋತು. ಸೊ ದೇರ್ ಆರ್ ಸೋ ಮೆನಿ ಪ್ಲಾಟ್ಫಾರ್ಮ್ಸ್. ನಾವು ನಾನು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೀನಿ. ಅದ್ರ ಹೆಸರು ಮೈ ಗಾರ್ಡನ್ ಮೈ ಪ್ಯಾಷನ್ ಅಂತ. My garden, my passion. My garden, my passion. First few episodes I have shown them only my garden. Okay. And then I am talking about indoor plants. Slowly I will cover how to take care of the fertilizers, or how to prune, how to trim the plants, how to take care of pests and diseases. I plan to cover many more aspects. ಈಗ ಒಂದು 3 ತಿಂಗಳೇನಾಯ್ತು ನಾನು ಸ್ಟಾರ್ಟ್ ಮಾಡಿ. My plants died ಅಂತ.
because they do not know how to handle nursery plants. Nursery industry is good, it is helping so many people. Nursery ಇಂದ ಮನಿ ಪ್ಲಾಂಟ್ಸ್ ತಂದ ಮೇಲೆ ಅವ್ನು ಹೆಂಗ್ ಕೇರ್ ತಗೋಬೇಕು ಅವನ್ನೆಲ್ಲ ನನ್ನ ಚಾನಲ್ದಾಗ ಹೇಳ್ಕೊಡ್ತೀನಿ. ಮ್ಯಾಮ್ ನಿಮ್ಮ ಜೊತೆ ಮಾತಾಡಿ ತುಂಬ ಮನ್ಸಿಗೆ ತುಂಬ ಖುಷಿ ಆಯಿತು. ಸೊ ನಾನು ಎಲ್ಲ ನಮ್ಮ ವ್ಯೂವರ್ಸಿಗೆ ಏನು ಹೇಳ್ತೀನಿ ಅಂದರೆ, ಮೇಡಮ್ಮಿನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಮೈ ಗಾರ್ಡನ್ ಮೈ ಪ್ಯಾಷನ್. ಇವತ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅವ್ರು ಏನೇ ವಿಡಿಯೋಸ್ ಬಿಟ್ಟರು ನೋಡಿ, ಇಂಥ ಗಾರ್ಡನರ್ಸಿಗೆ ಸಪೋರ್ಟ್ ಮಾಡಿ. ನೀವು ನನಗೆ ಥ್ಯಾಂಕ್ಸ್ ಹೇಳಿದ್ರಿ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಭಾಳ ಜನಕ್ಕೆ ಮುಟ್ಟಕತ್ತೈತೆ ನನ್ನ ಗಾರ್ಡನ್ ಥ್ರೂ ಯುವರ್ ಅಮೃತ್ ಫಾರ್ಮಿಂಗ್. I happened to see your channel and I contacted you. You very happily came and covered my channel. And Amrut Farming is also doing a good job because we come to know about so many other gardens. ಇಲ್ಲೇ ದಾವಣಗೆರೆನೋ ಅಲ್ಲೇ ಇಲ್ಲಿ ನಮ್ಗೆ ಗೊತ್ತಿಲ್ಲ ಇಷ್ಟು ಚಂದ ಗಾರ್ಡನ್ ಮಾಡ್ಯಾರ ಎಲ್ಲರೂ ಅಂತ ಹೇಳಿ. ಅವ್ರದೇ ಒಂಥರ ಗಾರ್ಡನ್. ಎವ್ರಿ ಗಾರ್ಡನ್ ಇಸ್ ಯುನೀಕ್, ಒಬ್ರ ಥರ ಒಂದಿಲ್ಲ. ಹೆಂಗ ಮಕ್ಕಳು ನಮ್ಮ ಮಕ್ಕಳು ಬೇರೆನೆ ಯೂನಿಕ್, ಆ ಥರ ಎವ್ರಿಬಡಿ ಇಸ್ ಬೇಬಿ. ದಟ್ ಇಸ್ ನಮ್ಮ ಗಾರ್ಡನ್. ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಅವ್ರನ್ನೆಲ್ಲರೂ ಗಾರ್ಡನ್ ನೀವು ಬೇರೆ ಜನಕ್ಕೆಲ್ಲ ಮುಟ್ಸಕತ್ತಿರಲ್ಲ ನಮ್ಮಂಥವ್ರಿಗೆ ನೋಡಕ್ಕೆ. ಸೊ ಅಮೃತ್ ಫಾರ್ಮಿಂಗ್ ಆಲ್ಸೋ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್.